ಮಾಯಾಮೃಗವೆಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಪರೀಕ್ಷಿತಿಗೆ ಜ್ವರ ಬಂದಿರೋ ಹಾಕಿದ್ದೀರಿ. ಒಂದೇ ಸಮನೆ ಅಳ್ತಾ ಇದ್ದಾನೆ. ಸ್ವಲ್ಪ ಡಾಕ್ಟರ್ ಜಯರಾಮಿಗೆ ಫೋನ್ ಮಾಡಿ. ನಾನು ಯಾವುದೋ ಇಂಪಾರ್ಟೆಂಟ್ ಫೋನಿಗೆ ಕಾಯ್ತಾ ಇದ್ದೀನಿ. ಆ ತುಳಸಿ ತೋಟದ ಎಕ್ಸ್ಟೆನ್ಷನ್ ಸೈಟು ಇವತ್ತು ಇತ್ಯರ್ಥ ಆಗೋದ್ರಲ್ಲಿದೆ. ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಸೊಸೆಗೆ ಇನ್ನೊಂದು ಫೋನಲ್ಲಿ ಮಾತಾಡೋಕ್ಕೆ ಹೇಳು. ನನ್ನ ಸೊಸೆ ಮನೇಲಿ ಇದ್ದಿದ್ರೆ ನಂಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇತ್ತು? ಬೆಳಿಗ್ಗೆನೇ ಆಫೀಸ್ಗೆ ಅಂತ ಹೋದವಳು. ಬೆಳಿಗ್ಗೆ 8 ಗಂಟೆ ಆಗಿದೆ. ಇದೇ ವೆಹಿಕಲ್ನಲ್ಲಿ ಹೋಗಿದ್ದಾಳ? ಗಾಬರಿ ಆಗೋ ಹಾಗೇನು ಇಲ್ಲ. ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಅವಳು ಗಂಡಂಗೆ ಫೋನ್ ಮಾಡಿ ಹೇಳಿದಾಳಂತೆ. ಗಂಡ ಎಲ್ಲಿದ್ದಾನೆ ಈಗ? ಅವ್ನ ಕ್ಲಬ್ಬಲ್ಲಿ ಆ್ಯನಿವರ್ಸರಿ ಅಂತ ಅವ್ನು ಹೋಗಿದ್ದಾನೆ. ಸ್ವಲ್ಪ ನಿನ್ನ ಸೊಸೆಗೆ ಬುದ್ಧಿ ಹೇಳೋಕ್ಕಾಗೋದಿಲ್ವಾ? ಇಷ್ಟಿಷ್ಟೊತ್ತಿಗೆ ಬರಬೇಡ ಅಂತ. ನಾನು ಅವಳಿಗೆ ಬುದ್ಧಿ ಹೇಳಿ ಬದುಕೋಕ್ಕಾಗುತ್ತಾ? ಸದ್ಯ ಅವಳು ನನಗೆ ಬುದ್ಧಿ ಹೇಳದೆ ಇದ್ರೆ ಸಾಕು. ಸರಿ ಬಿಡು, ಇವತ್ತು ಅವಳ ಹತ್ರ ನಾನೇ ಮಾತಾಡ್ತೀನಿ. ನಿಮ್ಮ ತೀರ್ಮಾನ ನನಗೇನೋ ಸರಿ ಅನ್ನಿಸ್ಲಿಲ್ಲ ರೀ. ಯಾಕೆ? ಅಲ್ಲ, ಆ ಹುಡುಗಿ ಅಷ್ಟೊಂದು ಮುಂದುವರೆದಿರುವಾಗ ಮದುವೆ ಮಾಡಿಸ್ದೇ ಇರೋ ಸರಿನಾ? ಮದುವೆ ಮಾಡಬೇಡಿ ಅಂತ ನಾನು ಹೇಳಿಲ್ವಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಈ ಮದುವೆ ಮಾಡೋದು ಬೇಡ ಅಂದೆ. ಅದೇನೋ ರಿಜಿಸ್ಟ್ರಿ ಮಣ್ಣು ಮಸಿ ಅಂತಿದೆಯಲ್ಲ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಲಿ ಅಂತ ಹೇಳಿದ್ನಲ್ಲ. ಆಗಲೂ ನಿಮಗೆ ಅಲ್ವೇ ನಷ್ಟ? ಹೇಗೆ? ಅಲ್ಲ, ನೀವೇ ಮದುವೆ ಮಾಡಿಸಿದ್ರೆ ಎಷ್ಟೋ ದಕ್ಷಿಣೇನಾದ್ರು ಸಿಗ್ತಾ ಇತ್ತು, ಸಂಸಾರಕ್ಕೆ ಸಹಾಯ ಆಗ್ತಾ ಇತ್ತು. ಈಗ ಅದಕ್ಕೂ ಕೋತ ಆಯ್ತಲ್ಲ. ಇಷ್ಟು ವರ್ಷ ಈ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನೇ ಪಾಲಿಸ್ಕೊಂಡು ಬಂದವನು. ಅದೇ ನನ್ನ ಸಂಸಾರವನ್ನು ಕಾಪಾಡ್ತಾ ಇರೋದು. ದುಡ್ಡಿನ ಆಸೆಗೋಸ್ಕರ ನಾನು ಶಾಸ್ತ್ರಕ್ಕೆ ವಿರೋಧವಾಗಿ ಏನೂ ಮಾಡೋದಿಲ್ಲ. ನಮ್ಮ ಶ್ರೀಲಕ್ಷ್ಮಿಗೆ ಇದೇ ಥರ ಕಾಗ್ದ ಇದು 3ನೇ ಸಲ ಬರ್ತಾ ಇರೋದು. 3ನೇ ಸರಿ? ತೆಗೆದು ನೋಡು. ಏನಾಯ್ತು? ಯಾರ ಕಾಗ್ದ? ಏನ್ ಬರ್ದಿದೆ ಅದರಲ್ಲಿ? ಹಳಾತು ನಮ್ಮ ಪ್ರಾರಬ್ಧ. ಅಮ್ಮ, ನನ್ ಪಾಸ್ ಆಯ್ತಮ್ಮ. ಹೌದಾ? ಆಶೀರ್ವಾದ ಮಾಡು. ತುಂಬಾ ಸಂತೋಷ ಅಮ್ಮ. ಹೋಗಿ ದೇವ್ರ ತುಪ್ಪ ದೀಪ ಹಚ್ಚು. ಅಕ್ಕ, ಪಾಸ್ ಆಯ್ತೇನೆ? ಫಸ್ಟ್ ಕ್ಲಾಸ್ ಅಲ್ಲಿ ಆಯ್ತು. ಕಂಗ್ರಾಟ್ಸ್ ಕಣೆ. ಸ್ವೀಟು ಏನಕ್ಕ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅಂತ್ಯ? ಸ್ವೀಟ್ ತರದೆ ಹಾಗೆ ಬಂದಿದೆಯಲ್ಲ. ಸ್ವೀಟ್ ತರ ಅವಳತ್ರ ದುಡ್ಡೆಲ್ಲಿರುತ್ತೋ? ಹೋಗಿ ಅರ್ಧ ಕೆಜಿ ಸಕ್ಕರೆ ತಗೊಂಬ, ನಾನೇ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ತೀನಿ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ಥಿತ ಉಚ್ಯತೆ. ಏನಮ್ಮ ಸಮಾಚಾರ? ಅಪ್ಪ, ನನ್ನ ಪರೀಕ್ಷೆಲಿ ಪಾಸ್ ಆಯ್ತಪ್ಪ. ಬಹಳ ಸಂತೋಷ. ದೇವರ ಕೃಪೆ, ನಿನ್ನ ಶ್ರಮ ಇವೆರಡರಿಂದ ಪಾಸ್ ಆಗಿದೆ. ಮೊದಲು ಲಕ್ಷ್ಮೀ ನರಸಿಂಹನಿಗೆ ನಮಸ್ಕಾರ ಮಾಡು. ದುಃಖೇಶ್ವನುದ್ವಿಗ್ನಮನಾ ಸುಖೇಶು ವಿಗತ ಸ್ಪೃಹ ವೀತರಾಹಯತ್ರೋದಸ್ಥಿತೈರ್ಮುನಿರುಚ್ಯತೆ. ಭಗವಾನ್
ಲಕ್ಷ್ಮೀ ನರಸಿಂಹ. ಭಗವಂತ ಲಕ್ಷ್ಮೀ ನರಸಿಂಹ ಕಾಪಾಡಪ್ಪ. ಅಮ್ಮ ಕೊಡಮ್ಮ, ನಾನು ಬಡಿಸ್ತೀನಿ. ನೀ ಕೂತ್ಕೊಳ್ಳಮ್ಮ, ಸುಸ್ತಾಗಿ ಬಂದಿದ್ಯಾ, ನಾ ಬಡಿಸ್ತೀನಿ. ಏನು ಕಮಲು, ಇವತ್ತು ಈ ಕಡೆ ಬಡಿಸ್ಬೇಕಾದ ಉಪ್ಪನ್ನ ಈ ಕಡೆ ಬಡಿಸ್ತಾ ಇದ್ದಿ. ಅಯ್ಯೋ, ನೀನು ತಪ್ಪುಗಳನ್ನು ಮಾಡೋಕೆ ಪ್ರಾರಂಭ ಮಾಡಿದ್ಯಾ? ಏನೋ ಜ್ಞಾನದಲ್ಲಿ ಆ ಕಡೆ ಬಡಿಸ್ಬಿಡ್ತೀನಿ, ತಪ್ಪು ಮಾಡಿಬಿಟ್ಟೆ. ಕೆಲವು ತಪ್ಪುಗಳನ್ನು ಮರೆತು ಬಿಡಬಹುದು, ಇನ್ನು ಕೆಲವು ತಪ್ಪುಗಳನ್ನು ತಪಸ್ಸು ಮಾಡಿದ್ರೂ ಮರೆಯೋಕ್ಕಾಗಲ್ಲ. ಅಲ್ವೇನು ಶ್ಯಾಮು? ಹೌದಪ್ಪ, ಈಶ್ವರನ್ಗೆ ಬ್ರಹ್ಮ ಕಪಾಲ ಅಂಟ್ಕೊಂಡ್ ಕತೆನ ನೀನೇ ಹೇಳ್ತಿದ್ಯಲ್ಲಪ್ಪ. ಆ ಈಶ್ವರ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತ ತಿರುಗಿ ಆ ಬ್ರಹ್ಮ ಕಪಾಲದಿಂದ ಬಿಡಿಸ್ಕೊಂಡ. ಆದರೆ ಒಂದು ಹೆಣ್ಣಿಗೆ ಕಳಂಕ ಅಂಟಿತು ಅಂತ ಅಂದರೆ ಜೀವನ ಪರ್ಯಂತ ಅದರಿಂದ ಬಿಡಿಸ್ಕೊಳಕ್ಕಾಗಲ್ಲ. ಅಲ್ಲೇ ನಮ್ಮ ಲಕ್ಷ್ಮಿ. ಹೌದಪ್ಪ, ನಮ್ಮ ಲೆಕ್ಚರರು ಅದೇ ಹೇಳ್ತಾ ಇದ್ರು, ಹೆಣ್ಣಿನ ಕಳಂಕ ಚಂದ್ರನ ಕಲೆ ಎರಡು ಒಂದೇ ಅಂತ. ಸತ್ಯವಾದ ಮಾತು. ಅಮ್ಮ ಶ್ರೀಲಕ್ಷ್ಮಿ, ನೀನು ನನ್ನ ಮಾತು ಕೇಳ. ಕೇಳಿಪ್ಪ. ನಿನ್ನ ತಂದೆ ಮೇಲೆ ನಿನಗೆ ನಂಬಿಕೆ ಇದೆಯಾ? ಯಾಕಪ್ಪ ಹೀಗೆ ಕೇಳ್ತಾ ಇದ್ದೀರಾ? ಏನು ಅಂದರೆ, ಮೊದಲು ಊಟ ಆಗಲಿ, ಆಮೇಲೆ ಏನು ವಿಚಾರ ಬೇಕಿದ್ರು ಮಾತಾಡಿದ್ರಾಯ್ತು. ನೀವು ನೆನ್ನೆ ಒಪ್ಪತ್ತು, ಇವತ್ತು ಒಪ್ಪತ್ತು, ಇನ್ನು ನಾಳೆ ಏಕಾದಶಿ ನಿಟ್ಟು ಉಪವಾಸ. ಈಗ ಊಟ ಮಾಡಿ ಎದ್ರಿಂದ್ರೆ ಮತ್ತು ನಾಡಿದ್ದೇ ನೀವು ಊಟಕ್ಕೆ ಕೂರೋದು. ಈ ಊಟನಾದ್ರು ಸಮಾಧಾನವಾಗಿ ಮಾಡಿ ಅಂದರೆ. ಸಮಾಧಾನವಾಗಿ ಊಟ ಮಾಡಬೇಕು ಅಂತಂದರೆ ಬರೀ ಹಸಿವಾಗಿದ್ದರೆ ಸಾಲದು, ಮನಸ್ಸು ಪ್ರಶಾಂತವಾಗಿರಬೇಕು. ಈಗ ನನ್ನ ಮನಸ್ಸಿನ ತುಂಬ ಬರೀ ಪ್ರಶ್ನೆಗಳೇ ಇವೆ. ನನ್ನ ಮನಸ್ಸು ನಿರಾಳವಾದರೆ ಇವತ್ತಿನ ಊಟ, ಇಲ್ಲ ಅಂದರೆ ನಾನು ಆ ಪೋಷಣೆ ತಗೋತೀನಿ. ಅಯ್ಯೋ ಬೇಡಿ, ನೀವು ಏನೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳ್ತೀನಪ್ಪ. ಮೊದಲು ಊಟ ಮಾಡಿ. ಮಾಡ್ತೀನಮ್ಮ, ಮಾಡ್ತೀನಿ. ಇವತ್ತು ನೀನು ಪಾಸಾಗಿರೋದ್ರಿಂದ ಒಂದು ತುತ್ತು ಹೆಚ್ಚಿಗೆನೇ ಊಟ ಮಾಡ್ತೀನಿ. ಆದರೆ ಅದಕ್ಕೆ ಮುಂಚೆ ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು. ಅದಾಗಬೇಕು ಅಂದರೆ ನೀನು ಸತ್ಯ ಹೇಳಬೇಕು. ಅಪ್ಪ, ಈಗ ನನ್ನ ಹೊಟ್ಟೆ ಹಸಿತಿದೆ, ಆಮೇಲೆ ಮಾತಾಡೋರಂತೆ. ಶಾಮು, ನೀನಿನ್ನೂ ಹುಡುಗ. ದೇಹನ ದಂಡಿಸೋದನ್ನು ಈಗಲಿಂದಲೇ ಕಲ್ತ್ಕೋಬೇಕು, ಮನಸ್ಸನ್ನು ನಿಗ್ರಹದಲ್ಲಿಟ್ಕೋಬೇಕು. ಶ್ರೀಲಕ್ಷ್ಮಿ, ಈ ಹಿಂದೆ ನಿನಗೆ ಪೋಸ್ಟ್ನಲ್ಲಿ ಯಾವ್ದಾದ್ರು ಪತ್ರಗಳು ಬಂದಿದ್ವಮ್ಮ? ಇಲ್ಲಪ್ಪ, ನನಗೆ ಪತ್ರ ಬರೆಯುವಂಥ ಫ್ರೆಂಡ್ಸ್ ಯಾರೂ ಇಲ್ಲ. ನೋಡಮ್ಮ, ಅನ್ನ ಲಕ್ಷ್ಮಿ ಇದ್ದ ಹಾಗೆ, ಅದರ ಮುಂದೆ ಕೂತ್ಕೊಂಡು ಸುಳ್ಳು ಹೇಳಬಾರ್ದು. ಈ ಹಿಂದೆ 2 ಪತ್ರಗಳು ಬಂದಿಲ್ವೋ? ಬಂದಿತ್ತಪ್ಪ, ಅದು ಯಾರು ಬರೆದಿದ್ದು ಅಂತ ನನಗೆ ಗೊತ್ತಿಲ್ಲ. ಏನೇನೋ ಕೆಟ್ಟದಾಗಿ ಬರ್ದಿತ್ತಪ್ಪ. ಕೆಟ್ಟಾಗಿ ಬರೆದಿತ್ತು ಅಂತ ಹೇಳಿ ನೀನು ಅದನ್ನು ಗುಟ್ಟಾಗಿಟ್ಬಿಟ್ಯಾ? ಇಲ್ಲಪ್ಪ, ಅದನ್ನ ಅವತ್ತೇ ಹರಿದಾಕ್ಬಿಟ್ಟೆ. ನನಗೆ ಯಾಕೆ ತೋರಿಸ್ಲಿಲ್ಲ? ರೀ, ಚಿಕ್ಕ ಮಕ್ಕಳ ಮುಂದೆಲ್ಲ ಯಾಕೆ ಮಾತು? ಆಮೇಲೆ ಅವಳು ಒಬ್ಬಳನ್ನೇ ಕರೆದು ಕೇಳಿದ್ರಾಗಲ್ವೇ? ಅವ್ರಿಗೂ ಗೊತ್ತಾಗ್ಲಿ ಅಂತಾನೆ ಹೇಳ್ತಾರೆ. ಹಿರಿಯಕ್ಕನ ಚಾಳಿ ಮನಮಂದಿಗೆಲ್ಲ ಅಂತ ಆಗಬಾರ್ದು. ಇದು ಅವರಿಬ್ಬರಿಗೂ ಎಚ್ಚರಿಕೆ ಗಂಟೆ. ನೀ ಹೇಳಮ್ಮ, ಯಾಕೆ ಆ ಪತ್ರ ನನಗೆ ತೋರಿಸ್ಲಿಲ್ಲ? ಅದರಲ್ಲಿ ಬರಿಬಾರ್ದೇ ಇರೋದೆಲ್ಲ ಬರ್ದಿತ್ತಪ್ಪ. ಅದನ್ನ ನೋಡಿ ನೀವೆಲ್ಲಿ ನೊಂದ್ಕೋತಿರೋ ಅಂತ ತೋರಿಸ್ಲಿಲ್ಲ, ಹರಿದಾಕ್ಬಿಟ್ಟೆ. ಇವತ್ತು ಬರೀಬಾರ್ದು ಬರೆದಿತ್ತು ಅಂತ ಹೇಳಿ ಮುಚ್ಚಿಟ್ಟೆ. ನಾಳೆ ನಡೀಬಾರ್ದು ನಡೆದು ಹೋಗುತ್ತೆ, ಅದನ್ನು ಮುಚ್ಚಿಡ್ತೀಯ? ಹೇಳಮ್ಮ, ಆ ಪತ್ರ ಬರೆದ ಹುಡುಗನಿಗೂ ನಿನಗೂ ಎಷ್ಟು ದಿವಸದಿಂದ ಪರಿಚಯ? ಇಲ್ಲಪ್ಪ, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ರೀತಿ 1 ತಿಂಗಳಿಂದ 2 ಪತ್ರ ಬರೆದಿದ್ದಾನೆ. ನೀನು ನನ್ನನ್ನು ಪ್ರೀತಿಸ್ಬೇಕು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ಈ ಸೀರೆ ಉಟ್ಕೊಂಡು ಪಾರ್ಕಿಗೆ ಬಾ, ಈ ರೀತಿ ಏನೇನೋ ಬರೆದಿದ್ದಾನಪ್ಪ. ನೀನು ಅವನು ಹೇಳಿದ ಜಾಗಕ್ಕೆಲ್ಲ ಹೋಗಿದ್ಯಾ? ಬೇರೆ ಯಾರಿಗಾದ್ರೂ ಹೇಳಿದ್ಯಾ? ನನಗೂ ನಿಮ್ಮಮ್ಮನಿಗೂ ಹೇಳ್ಬೋದಾಗಿತ್ತಲ್ವಾ? ನಾವಿಬ್ಬರು ನಿನ್ನ ಪಾಲಿಗೆ ಅಷ್ಟೊಂದು ದೂರ ಆಗ್ಬಿಟ್ವೇನಮ್ಮ? ಇಲ್ಲಪ್ಪ, ಅದು ಹಾಗಲ್ಲ. ನೀವಿಬ್ಬರು ಆ ಪತ್ರ ಓದಿ
ಎಲ್ಲಿ ಚಿಂತೆ ಮಾಡ್ತಿರೋ ಅಂತ ನಾನೇ ಹೇಳಿಲ್ಲ. ಆದರೆ ಅದನ್ನು ಇಷ್ಟು ದಿವಸ ಮುಚ್ಚಿಟ್ಟಿದ್ರಿಂದ ನಿನ್ನ ಬಗ್ಗೆನೂ ಚಿಂತೆ ಮಾಡೋ ಹಾಗಾಗಿದೆಮ್ಮ. ನನ್ನ ಬಗ್ಗೆ ಚಿಂತೆ ಮಾಡೋ ರೀತಿ ನಾನೇನು ಮಾಡಿಲ್ಲಪ್ಪ. ನನ್ನ ನಂಬಿ. ಇಂಥ 100 ಪತ್ರ ಬಂದ್ರೂ ನಾನು ನನ್ನ ಮನಸ್ಸನ್ನ ಕೆಡೋಕೆ ಬಿಡೋದಿಲ್ಲಪ್ಪ. ನನ್ನ ನಂಬಿಪ್ಪ, ಪ್ಲೀಸ್. ನಂಬ್ತೀನಿ, ನಿನ್ನನ್ನು ನಂಬ್ತೀನಿ. ಆದರೆ ನಿನ್ನ ವಯಸ್ಸನ್ನು ನಂಬಲ್ಲ. ನನ್ನ ಸಮಾಧಾನಕ್ಕೆ ದೇವರ ಹೆಸರಿನಲ್ಲಿ ನನಗೊಂದು ಮಾತು ಕೊಡ್ತೀಯಾ? ಸರಿಪ್ಪ. ಬಾ. ನಾನು ನಿನ್ನ ತಂದೆ. ನಿನ್ನ ಅಭ್ಯುದಯನೇ ನಾನು ಬಯಸೋದು. ಇದುವರೆಗೂ ನಿನ್ನ ಜೀವನದಲ್ಲಿ ಎಲ್ಲ ತೀರ್ಮಾನಗಳನ್ನು ನಾನು ತಗೊಂಡಿದ್ದೀನಿ. ಇನ್ನು ಮುಂದೆ ನಿನ್ನ ಮದುವೆ ವಿಷಯದಲ್ಲೂ ನಾನೇ ತೀರ್ಮಾನ ತಗೊಳ್ಳೋದು. ನನ್ನ ಮಾತನ್ನು ಮೀರೋದಿಲ್ಲ ಅಂತ ಹೇಳಿ ಮಾತು ಕೊಡು. ಆಯ್ತಪ್ಪ, ನಿಮ್ಮ ಮಾತನ್ನು ಮೀರೋದಿಲ್ಲ. ನೀವು ತೋರಿಸಿದ ಗಂಡನೇ ಮದುವೆ ಆಗ್ತೀನಿ. ಆ ತೀರ್ಥದ ಪಂಚಪಾತ್ರೆ ತಗೋ, ಕೈ ಹಿಡಿ. ಮೂರು ಸಾರಿ ಲಕ್ಷ್ಮೀ ನರಸಿಂಹ ಅಂತ ಹೇಳು. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ. ತೀರ್ಥ ತಗೋ. ನಡಿ, ಊಟ ಬಾ. ಮಾಳವಿಕಾ, 1 ನಿಮಿಷ. ನಿನ್ನ ಮಗನಿಗೆ ಜ್ವರ. ಹೌದಾ? ಏನಾಯ್ತು? ಗಾಬರಿ ಆಗಬೇಡ, ವಾಸಿಯಾಗಿದೆ. ಡಾಕ್ಟರ್ ಜಯರಾಮ್ ಬಂದಿದ್ರು, ನಿದ್ದೆ ಮಾಡ್ತಿದ್ದಾನೆ, ಡಿಸ್ಟರ್ಬ್ ಮಾಡಬಾರ್ದು. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಕೂತ್ಕೊ. ಪರವಾಗಿಲ್ಲ ಮಾವ. ರಾಧಾ, ಮಾಳವಿಕಾಗಿ ಇಲ್ಲೇ ಊಟ ತಂದ್ಕೊಡು. ಬೇಡ ಮಾವ, ನಂದು ಊಟ ಆಯಿತು. ಅಪ್ಪನ ಮನೆಗೆ ಹೋಗಿದ್ದೆ, ಅಲ್ಲೇ ಮಾಡಿದೆ. ಓ, ಅದಕ್ಕೆ ಇಷ್ಟು ಲೇಟು. ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿ ಕೂತಿರು. ನಿನ್ನ ಮಗನಿಗೆ ಜ್ವರ, ನಾವಿಬ್ರು ಒದ್ದಾಡ್ತೀವಿ. ನಾನು ಅಪ್ಪನ ಮನೇಲಿ 10 ನಿಮಿಷ ಇದ್ದೆ ಅಷ್ಟೇ. ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಯಿತು. ಸಾರಿ ನಿಮಗೆಲ್ಲರಿಗೂ ತೊಂದರೆ ಆಗಿದ್ದಕ್ಕೆ. ನಿಮ್ಮ ಮಗ ಮನೇಲಿರ್ಲಿಲ್ವಾ? ಅವನು ಎಲ್ಲೋ ಹೋಗಿದ್ದಂತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಊಟ ಮಾಡಿ ಮಲ್ಕೊಂಡಿದ್ದಾನೆ. ಹೆಂಡತಿ ಅಪ್ಪನ ಮನೆಗೆ ಹೋದರೆ ಗಂಡ ಮನೇಲಿ ಕೂತಿರೋಕ್ಕಾಗುತ್ತಾ? ಗಂಡಸು ಅಂದಮೇಲೆ ಅವನಿಗೂ ಎಷ್ಟೋ ಕೆಲಸಗಳಿರುತ್ತೆ. ನಾನು ಸಂಜೆನೆ ಫೋನ್ ಮಾಡಿ ಹೇಳಿದ್ನಲ್ಲ, ಮನೇಲಿ ಇರ್ತೀನಿ ಅಂದಿದ್ರು. ಚೆನ್ನಾಗಿದೆಯಮ್ಮ ಇದು. ಗಂಡಸು ಮನೇಲಿ ಕೂತಿರ್ಬೇಕು, ಹೆಂಗ್ಸ್ ಹೊತ್ತಲ್ಲಿ ಆಚೆ ತಿರುಗ್ತಿರ್ಬೇಕು. ಅತ್ತೆ ಪ್ಲೀಸ್, ಆ ಥರ ಮಾತಾಡಬೇಡಿ. ನಾನೆಲ್ಲೂ ಆಚೆ ತಿರುಗ್ತಾ ಇರಲಿಲ್ಲ. ಆಫೀಸ್ನಲ್ಲಿ ಕೆಲಸ ಇತ್ತು 9 ಗಂಟೆವರೆಗೂ. ಆಮೇಲೆ ಅಪ್ಪನ ಮನೇಲಿ 10 ನಿಮಿಷ ಇದ್ದು ಬಂದೆ. 10 ನಿಮಿಷ. ನಾನು ಅಪ್ಪನ ಮನೆಗೂ ಹೋಗಬಾರ್ದಾ? ಅಪ್ಪನ ಮನೆಗೆ ಹೋಗು, ಆದರೆ 9 ಗಂಟೆ ತನಕ ಆಫೀಸಲ್ಲಿ ಏನಿತ್ತು? ಇವತ್ತು ಓವರ್ ಟೈಮ್ ಇತ್ತು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕ್ಕೆ ಲಾಸ್ಟ್ ಡೇಟ್. ತಿಂಗಳಲ್ಲಿ 20 ದಿನ ಹೀಗೆ ಆದರೆ ಹೇಗೆ? ಒಂದಿನ ಆಫೀಸು, ಒಂದಿನ ಅಪ್ಪನ ಮನೆ, ಒಂದು ದಿವಸ ಮೀಟಿಂಗು, ಒಂದು ದಿವಸ ಓವರ್ ಟೈಮು, ಒಂದಿನ ನಾಟಕ. ಈ ಭಾಗ್ಯಕ್ಕೆ ಮದುವೆ ಯಾಕೆ ಆಗಬೇಕಾಗಿತ್ತು? ಅವನಿಗೂ ಸುಖ ಇಲ್ಲ, ನಮಗೂ ಸುಖ ಇಲ್ಲ. ಅತ್ತೆ, ನಾನೊಂದು ಮಾತು ಹೇಳ್ತೀನಿ. ರಾಧಾ, ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಸ್ವಲ್ಪ ಸುಮ್ಮನೆ ಅವಳ ಮನಸ್ಸಿಗೆ ನೋವಾಗೋದಿಲ್ವಾ? ಐ ಆಮ್ ಸಾರಿ ಮಾಳವಿಕಾ. ಅವಳಿಗೂ ಯಾವುದೋ ಟೆನ್ಷನ್ನು, ವಯಸ್ಸಾಗ್ತಾ ಬಂತಲ್ಲ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ವಿಚಾರ ಬಿಡು, ಬಾ ಕೂತ್ಕೋ. ತಂದೆ ಹೇಗಿದ್ದಾರೆ? ಅಮ್ಮ ಹೋದ್ಮೇಲೆ ಸ್ವಲ್ಪ ವೀಕಾಗೇ ಇದ್ದಾರೆ. ಹೌದು. 30 ವರ್ಷ ಜೊತೆಯಲ್ಲಿದ್ದ ಹೆಂಡತಿ ಹೋದ್ಮೇಲೆ ಎಂಥವ್ರಿಗೂ ಬೇಜಾರಾಗಿ ಬಂತು ವಿಚಾರನೇ. ಜೊತೆಗೆ ನಿನ್ನ ತಂಗಿ ಬೇರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್, ಕಾಲಿಲ್ಲದ ಹುಡುಗಿ. ನಿಮ್ಮ ಅಣ್ಣ ಏನು ಮಾಡ್ತಿದ್ದಾನೆ?
ಒಂದಿಷ್ಟು ದಿವಸ ಬಿಸ್ನೆಸ್ ಮಾಡ್ತೀನಿ ಅಂತ ಕೂತಿರ್ತಾನೆ, ಒಂದಿಷ್ಟು ದಿವಸ ಕೆಲಸ ಹುಡುಕ್ತೀನಿ ಅಂತಾನೆ. ಯಾರೂ ಸಹಾಯ ಮಾಡಲ್ಲ. ನಿನ್ನ ತಂಗಿನ ಎಲ್ಲಾದರೂ ಕೆಲಸ ಹುಡ್ಕೊಳ್ಳೋದಕ್ಕೆ ಕೇಳು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾದಲ್ಲಿ ಮಿನಿಸ್ಟ್ರಿ ಹೇಳಿ ನಾನು ಕೊಡಿಸ್ತೀನಿ. ಅವ್ಳು ಕೆಲಸ ಹುಡುಕ್ತಾ ಇದ್ದಾಳೆ. ಮಾವ, ನಾನು ಬರ್ತೀನಿ. ಮಗು ಗಾಬರಿ ಆಗಬೇಕಾಗಿಲ್ಲ, ವಾಸಿ ಆಗಿದೆ. ನಿನ್ನ ಹತ್ರ ಮಾತಾಡಬೇಕು ಅಂದಲ್ಲ. ನಿಮ್ಮ ಆಫೀಸ್ನಲ್ಲಿ ನಿನಗೆ ಸಂಬಳ ಎಷ್ಟು ಬರುತ್ತೆ? ಯಾಕೆ ಮಾವ? ಕೋಪ ಮಾಡ್ಕೋಬೇಡ. ಸಂಬಳ ಕೇಳದೆ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಬೇಡ. ಯಾವುದೋ ವಿಚಾರಕ್ಕೆ ತಿಳ್ಕೋಬೇಕು ಅನ್ನಿಸ್ತು. 3,800 ರೂಪಾಯಿ ಬರ್ತಾ ಇದೆ. ಅಲ್ಲಿಗೆ ವರ್ಷಕ್ಕೆ 45,000 ರೂಪಾಯಿ. ನೆನ್ನೆ ತಾನೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬಿಟ್ಟು ಬಂದೆ. ಜಂಬಕ್ಕೆ ಹೇಳ್ತಾ ಇಲ್ಲ, ವಿಚಾರಕ್ಕೆ 40 ಲಕ್ಷ ಡಿಕ್ಲೇರ್ ಮಾಡಿಕೊಂಡ್ರು ಇನ್ಕಮ್. ಈ ನಿನ್ನ 3,800 ರೂಪಾಯಿ ನಮ್ಗೆ ಅವಶ್ಯಕತೆ ಇದೆಯಾ? ನೀನು ಕೆಲಸ ಮಾಡಲೇಬೇಕಾ? ಕೆಲಸ ಮಾಡೋದು ದುಡ್ಡಿನ ಅವಶ್ಯಕತೆಗಲ್ಲ, ಮನಸ್ಸಿನ ಅವಶ್ಯಕತೆಗೆ. ಕೆಲಸ ಮಾಡದೆ ಜೀವನ ಮಾಡ್ತಾ ಇದ್ರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ, ಮನಸ್ಸಿಗೆ ಕಷ್ಟ ಆಗುತ್ತೆ. ನೀನು ಕೆಲಸ ಮಾಡೋದ್ರಿಂದ ಮನೆಯವರಿಗೆಲ್ಲ ಕಷ್ಟ ಆದರೆ? ಇವತ್ತು ಕಷ್ಟ ಆಗಿದ್ದಕ್ಕೆ ಸಾರಿ. ಇನ್ನು ಮುಂದೆ ಹಾಗಾಗ್ದಾಗ ನೋಡ್ಕೋತೀನಿ. ಇನ್ಮೇಲೆ ಲೇಟ್ ಆಗೋದಾದರೆ ಮಗುನ ನಮ್ಮ ಅಪ್ಪನ ಮನೇಲೆ ಬಿಟ್ಟು ಹೋಗ್ತೀನಿ. ನನ್ನ ತಂಗಿ ವಿದ್ಯಾ ನೋಡ್ಕೋತಾಳೆ. ನಮ್ಮನೆ ಮಗುನ ಬೇರೆ ಯಾರ್ದೋ ಮನೇಲಿ ಬಿಟ್ಟಿರೋದು ಏನು ಚೆನ್ನಾಗಿರುತ್ತೆ? ನಮ್ಮ ಅಪ್ಪನ ಮನೆ ಬೇರೆ ಯಾರ್ದೋ ಮನೆ ಅಂತ ನಾನು ತಿಳ್ಕೊಂಡಿಲ್ಲ. ನಮ್ಮನೆ ಅಂತೂ ಅಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಇದಕ್ಕೆ ಸುಲಭವಾದ ಒಂದು ದಾರಿ ಇದೆ. ನಾನು ಹೇಳ, ನೀನು ಕೆಲಸ ಬಿಟ್ಬಿಡು. ಯಾತಕ್ಕೆ ಬೇಕು ನಿನಗೆ ಕೆಲಸ? ತಿಂಗಳಿಗೆ ನಿನಗೆ ಎಷ್ಟು ಖರ್ಚು ಬೇಕು ಅಷ್ಟು ನಾನು ಕೊಡ್ತೀನಿ. ಖರ್ಚಿನ ಪ್ರಶ್ನೆ ಅಲ್ಲ ಮಾವ. ನಾನು ಇದು ಒಂದೇ ಪ್ರಶ್ನೆ ಅಂತ ತಿಳ್ಕೊಂಡಿಲ್ಲ, ಇದರಲ್ಲಿ ನನ್ನ ಮರ್ಯಾದೆ ಪ್ರಶ್ನೆ ಇದೆ. ನಾನು ಕೆಲಸ ಮಾಡೋದ್ರಿಂದ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಾವ. ಕೆಲಸ ಮರ್ಯಾದೆ ತರುತ್ತೆ, ಮರ್ಯಾದೆ ಕಳಿಯಲ್ಲ. ನೀನು IAS ಆಫೀಸರು IPS ಆಫೀಸರು ಆಗಿದ್ದಿದ್ರೆ ನನ್ನ ಮರ್ಯಾದೆ ಹೋಗ್ತಿರ್ಲಿಲ್ಲ. ನೀನು ಯಾವುದೋ ಸಣ್ಣ ಆಫೀಸ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದೀಯಾ, ಅದರಿಂದ ದೊಡ್ಡ ಮರ್ಯಾದೆ ಬಂದ್ಬಿಡುತ್ತಾ ನಮಗೆ? ನಮ್ಮ ಡ್ರೈವರ್ ಹೆಂಡತಿ ನಿಂಗಲ್ಲಿ ಆಫೀಸಲ್ಲಿ ಬಾಸ್ ಅಂತೆ, ನೀನು ಹೇಳೇ ಇರಲಿಲ್ಲ. ಡ್ರೈವರ್ ಹೆಂಡತಿ ಬಾಸ್ ಆಗಬಾರ್ದಾ? ಅದೆಲ್ಲ ಬೇಡ. ನನಗೆ ಸಮಾಜದಲ್ಲಿ ಗೌರವ ಇದೆ. 4 ಜನಕ್ಕೆ ನಾನೇನು ಅಂತ ಗೊತ್ತು. ಯಾವುದಕ್ಕೂ ಚೇರ್ಮನ್ ಮಾಡಬೇಕು ಅಂತ ಸರ್ಕಾರದವರು ಯೋಚನೆ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಿನ್ನನ್ನು ಯಾವುದೋ ಸಣ್ಣ ಕೆಲಸಕ್ಕೆ ದುಡ್ಡು ದುಡಿಯೋ ದುಡಾಸೆಗೋಸ್ಕರ ಕಳಿಸ್ತಾ ಇದ್ದೀನಿ ಅಂತಂದರೆ ನನ್ನ ಬಗ್ಗೆ ಚೀಪಾಗಿ ಯೋಚನೆ ಮಾಡೋದಿಲ್ಲ. ನೀವು ಕಳಿಸ್ತಾ ಇರೋದಲ್ಲ, ಅದು ನಾನೇ ಹೋಗ್ತಾ ಇರೋದಲ್ವಾ? ಕೆಲ್ಸಕ್ಕೆ ಹೋಗೋನ ಮದುವೆ ಆಗಬೇಡ, ದುಡ್ಡು ದುಡಿಯೋರಿಗೆ ತಲೆ ನಿಲ್ಲಲ್ಲ ಅಂತ ಅವನಿಗೆ ಹೇಳಿದೆ. ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿ ಅಂತ ಹಾರಾಡ್ಬಿಟ್ಟ. ಅವನ ಮದುವೆ ಆಗೋದಕ್ಕೆ 1000 ಜನ ಹುಡುಗಿಯರು ತಯಾರಿದ್ರು ಕ್ಯೂನಲ್ಲಿ. ಎಲ್ಲ ಬಿಟ್ಟು ನೀನು ಸ್ವಲ್ಪ ಸುಮ್ಮನೆ. 4 ವರ್ಷದ ಹಿಂದೆ ಆದ ಮದುವೆ ವಿಚಾರ ಈಗ ಯಾಕೆ? ನೋಡಮ್ಮ ಮಾಳ್ವಿಕಾ, ನಾನು ಹೇಳೋದಿಷ್ಟೇ. ನೀನು ಕೆಲಸಕ್ಕೆ ಹೋಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದರಿಂದ ನಮ್ಮೆಲ್ರಿಗೂ ತೊಂದರೆ. ಇಷ್ಟರ ಮೇಲೆ ನಿನ್ನ ಇಷ್ಟ. ಮಗು ನೋಡ್ಬೇಕೇನೋ?